ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಚೋಲೆ ಮಸಾಲ, ಚನ್ನ ಮಸಾಲ ಅಥವಾ ಕಡಲೆಕಾಳು ಮಸಾಲನ ಮಾಡ್ತಾಯಿದ್ದೀನಿ. ರೊಟ್ಟಿಗೆ, ಚಪಾತಿಗೆ ಮತ್ತು ದೋಸೆಗೆ, ಪರೋಟಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಬರುತ್ತೆ. ನಾನಿಲ್ಲಿ ರಾತ್ರಿಯೇ 2 ಸಲ ಚೆನ್ನಾಗಿ ತೊಳೆದು ಕಡಲೆಕಾಳನ್ನ ರಾತ್ರಿ ನೆನೆಕ್ಕಿದ್ದೆ. ಈಗ ಬೆಳಿಗ್ಗೆ ಚೆನ್ನಾಗಿ ನೆಂದಿರುತ್ತದು. ಈ ಥರ ಸಿಪ್ಪೆ ಬರುತ್ತೆ. ಅಲ್ಲೇನು ಚೆನ್ನಾಗಿ ನೆಂದರೆ ಇದನ್ನು ನೀರೇನು ಬಸಿಯೋದು ಬೇಕಾಗಿಲ್ಲ. ರಾತ್ರಿ ನೆನೆಕ್ಕಿದ ನೀರಿನ ಸಮೇತನೇ ಈ ಕಡಲೆಕಾಳನ್ನು ನಾನು ಕುಕ್ಕರ್ಗೆ ಹಾಕಕತ್ತೀನಿ. ಇವಾಗ ನೀವು ತೊಳೆದಿಲ್ಲ ಹಂಗೆ ಹಾಕಿದ್ರಿ ಅಂದರೆ ತೊಳೆದು ಬೆಳಿಗ್ಗೆ ಹಾಕ್ಬೋದು. ನಾನು ನೈಟೇ 2 ಸಲ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೆ. ಇವಾಗ ಅದಕ್ಕೋಸ್ಕರ ನೆನೆಸಿಟ್ಟು ನೀರಿನ ಸಮೇತ ಹಂಗೆ ಹಾಕ್ಯನಕತ್ತೀನಿ ನಾನು. ಇವಾಗ ಇದು ಹಂಗೆ ಬೇಯಿಸಿದರೆ ಸಪ್ಪೆ ಅನಿಸುತ್ತೆ. ಅದಕ್ಕೋಸ್ಕರ ಕಡಲೆಕಾಳಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ರಾಗ ಆ್ಯಡ್ ಮಾಡಿ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಬೇಗ ಕಡಲೆಕಾಳು ಬೇಯುತ್ತೆ ಅನ್ನೋ ಸಲುವಾಗಿ ಹಾಕಿದ್ದೀನಿ. ಇದಕ್ಕೆ ಒಂದು ಪಲಾವ್ ಎಲೆ, 1 ಇಂಚು ಚಕ್ಕಿನ ಹಾಕ್ರಿ, ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಟೀ ಪುಡಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಆ ನೀರಿನಲ್ಲಿ ಹಾಕಿ ಕಡಲೆಕಾಳು ಬೆಂದ ಮೇಲೆ 3 ವಿಜಿಲ್ 4 ವಿಜಿಲ್ ಆದಮೇಲೆ ಅದು ಬಟ್ಟೆನ ತೆಗೆದಿಟ್ಟು ಅದು ಒಂಥರ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಲವಂಗ, 1 ಪಲಾವ್ ಎಲೆ, 4 ರಿಂದ 5 ಲವಂಗ, ಒಂದು ಅರ್ಧ ಚಮಚದಷ್ಟು ಮೆಣಸು, ಒಂದು 10-12 ಎಲೆ ಕರಿಬೇವು, ಒಂದು 7-8 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲೆಗೆ ರುಬ್ಲಿಕ್ಕೆ ಅಂತೇಳಿ. ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿ ಇಟ್ಟಿದ್ದೀನಿ. ಕರಿಬೇವು ಒಗ್ಗರಣೆಗೆ ಅಂತೇಳಿ ಸಣ್ಣಗೆ ಹಚ್ಚಿರ್ತೀನಿ. ಬೆಳ್ಳುಳ್ಳಿ ಜಜ್ಜಿದ್ದೀನಿ. ನೀವು ಮನೆಯಲ್ಲಿ ಹಸಿ ಅಲ್ಲ ಇದ್ದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿದ್ದೀರಿ. ಇದು ಸಣ್ಣಗೆ ಹಚ್ಚಿರೋ ಈರುಳ್ಳಿ. ಒಂದು ಮಿಕ್ಸಿ ಜಾರ್ಗೆ ನಾನು ಇವಾಗ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಈರುಳ್ಳಿನ ಇಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ತಿನ್ನಬೇಕು. ಒಂದು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ, ಇಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಎಣ್ಣೆ ಮಾಡೋದಕ್ಕೆ ತೆಗಿಯೋಕತ್ತೀನಿ. ಎಣ್ಣೆ ಬೇಕಂದರೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ ಅಂದರೂ ಕಡಿಮೆ ಮಾಡಿ. 1 ಟೀ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮಿಕ್ಸ್ ಮಾಡಿದ್ರೆ ಅವನ್ನೇ ಹಾಕಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಅಂತೇಳಿ ಇದೇ ತನಕ ಬಿಟ್ಟಿದ್ದೀನಿ. ನಾನಿಲ್ಲಿ ಒಂದು ಒಣಮೆಣಸಿನ ಅಡುಗೆ ಮೆಣಸನ್ನ ಒಗ್ಗರಣೆಯಲ್ಲಿ ಸೇರಿಸಿದ್ದೀನಿ. 10-12 ಎಲೆಯಷ್ಟು ಕರಿಬೇವನ್ನು ಹಾಕಿದ್ದೀನಿ. ಸಣ್ಣಗೆ ಹಚ್ಚಿಟ್ಟಿದ್ವಲ್ಲ ಆ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಎಲ್ಲ ಬಿಟ್ಕೊಂಡು ಹೊಂಬಣ್ಣಕ್ಕೆ ಬರೋ ತನಕ ಈರುಳ್ಳಿನ ಫ್ರೈ ಮಾಡಿರಿ. ಹಸಿಯಾಗಿದ್ದರೆ ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಮಿಕ್ಸಿಗೆ ಹಾಕಿಟ್ಟಿದ್ವಲ್ವ ಅದು ಈರುಳ್ಳಿನ ಇವಾಗ ಸೇರಿಸ್ತಾ ಇದ್ದೀನಿ. ಅದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಸೈಡೆಲ್ಲ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಹೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ನಾನು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅರಶಿನ. ಇಲ್ಲಿ ಖಾರದ ಪುಡಿ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ನೀವು ಬೇಕಿದ್ದರೆ ಗರಂ ಮಸಾಲ, ಕಸೂರಿ ಮೆಥಿನ ಹಾಕಿರಿ. ನಾನು ಈರುಳ್ಳಿ ಹಾಕಿಲ್ಲ. ಗರಂ ಮಸಾಲ ಇವಾಗ ಹಾಕಿ, ಕಸೂರಿ ಮೆಥಿನ ಲಾಸ್ಟಲ್ಲಿ ಕೊನೆಯಲ್ಲಿ ಹಾಕಿ. ಗರಂ ಮಸಾಲ ಕೂಡ ಕೊನೆಯಲ್ಲಿ ಹಾಕಿದರೆ ಫ್ಲೇವರ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಹಚ್ಚಿಟ್ಕೊಂಡಿದ್ವಲ್ವ ಅದು ಕರಿಬೇವು ಹಾಕೀನಿ, ಟೊಮೆಟೊನ ಹಾಕೀನಿ. 1 ಟೊಮೆಟೊ, ದೊಡ್ಡ ಟೊಮೆಟೊ 1 ಹಾಕೀನಿ. ಇಲ್ಲಿ ಸ್ಪೈಸಸ್ ಎತ್ತಿಟ್ಕೊಂಡಿದ್ವಲ್ವ ಆ ಸ್ಪೈಸಸ್ನ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಲವಂಗ, ಏಲಕ್ಕಿ ಎಲ್ಲ, ಪಲಾವ್ ಎಲೆ ಎಲ್ಲನೂ ಗ್ರೈಂಡ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಒಗ್ಗರಣೆ ಹಾಕುವಾಗ ಕೂಡ ಹಾಕ್ಬೋದು ಎಣ್ಣೆಯಲ್ಲಿ. ನಾನಿವಾಗ 1 ದೊಡ್ಡ ಚಮಚದಷ್ಟು ಇದು ನೋಡಿ ಕಾಳು ಚೆನ್ನಾಗಿ ಬೆಂದಿದೆ, ಕಡಲೆಕಾಳು. ಈ ಕಾಳಲ್ಲಿ 2 ಸ್ಪೂನಷ್ಟು ನಾನು ಇಲ್ಲಿ ಮಸಾಲೆ ರುಬ್ತೀವಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಮಸಾಲೆಗೆ ರುಬ್ಬುವಾಗ ಹಾಕ್ಕೊಂಡ್ರೆ ಟೇಸ್ಟ್ ಡಬಲ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂಥೇಳಿ. ಗ್ರೇವಿ ಕೂಡ ತಿಕ್ಕಾಗಿ ಚೆನ್ನಾಗಿರುತ್ತೆ. ಗ್ರೇವಿ ಗಟ್ಟಿಯಾಗಬೇಕಂದ್ರೆ ಈ ಥರ ನಾವು ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ತೊಳೆದು ಅದರಲ್ಲಿದ್ದ ನೀರನ್ನು ಹಾಕಿದ್ದೀನಿ. ರುಬ್ಬಿದ್ದು ಅದನ್ನು ಕೂಡ ಹಾಕಿದ್ದೀನಿ. ಇದು ಎಣ್ಣೆ ಬಿಸಿನ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನೀವು 1 ಸ್ಪೂನು ಬೆಣ್ಣೆ, ಅನ್ಸಾಲ್ಟೆಡ್ ಬಟರ್ ಇರುತ್ತಲ್ಲ ಅದನ್ನ ಹಾಕಿದ್ರೆ ನೀವು ಬೇಕಿದ್ದರೆ 1-2 ಇಂಚಷ್ಟು ಹುಣಸೆ ಹಣ್ಣಿನ ರಸ ಕೂಡ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಅದು ಕೂಡ ನಾನಿಲ್ಲಿ ಹುಣಸೆ ಹಣ್ಣು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಹುಣಸೆ ಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ. 2 ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ತೆಗೆದು ಇದರಲ್ಲಿ ಸೇರಿಸಿದ್ದೀನಿ ಮಸಾಲೆಗೆ ಕಾಳನ್ನು. ಮಾತ್ರ ಹಾಕ್ತೀನಿ, ಮಕ್ಕಳು ತಿಂತಾರೆ ಅಂತೆಲ್ಲ ಅಂದರೆ ಸ್ವಲ್ಪ ಮಾಡ್ಕೊಳ್ತಾರೆ. ಸೇರಿಸಿದ್ದೀನಿ. ಮತ್ತೆ ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಇದೆಲ್ಲ ಆದಮೇಲೆ ಈ ವಿಧಾನದಲ್ಲಿ ಇದಕ್ಕೆ ನೀವು 1/2 ಚಮಚದಷ್ಟು ಗರಂ ಮಸಾಲೆಯನ್ನು ಸೇರಿಸ್ರಿ. ನಾನು ಉಪ್ಪು ಕಡಿಮೆ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಇದಕ್ಕೆ ಬೇಕಿದ್ದರೆ 1-2 ಇಂಚಷ್ಟು ಹುಣಸೆ ಹಣ್ಣಿನ ರಸ ಸೇರಿಸಿ 1 ಸ್ಪೂನಷ್ಟು ಬೆಲ್ಲ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ. ನಾನಿಲ್ಲಿ ರೊಟ್ಟಿ ಬೇಯಿಸಕತ್ತೀನಿ. ಇವಾಗ ರೊಟ್ಟಿ ಜೊತೆ ಚೆನ್ನ ಮಸಾಲ ಅಂದರೆ ಕಡಲೆಕಾಳು ಮಸಾಲ ಹಂಚ್ಕೊಂಡು ತಿನ್ನೋಕೆ ರೆಡಿ ಆಗೈತೆ. ಹಿಂಗೆ ಮಾಡಿರಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.